1857 ಸಂಗ್ರಾಮದಲ್ಲಿ ಕರ್ನಾಟಕದ ಪರವಾಗಿ ಸುರಪುರದ ವೆಂಕಟಪ್ಪ ನಾಯಕ ಒಂದು ಅದ್ಭುತವಾದ ಹೋರಾಟ ಇಟ್ಟಿದ್ದ. ಯಾವಾಗಲಾದ್ರೂ ಆ ಭಾಗಕ್ಕೆ ಹೋಗ್ಲಿಕ್ಕಾದ್ರೆ ದಯಮಾಡಿ ಸುರಪುರದ ಅರಮನೆ ನೋಡ್ಕೊಂಡು ಬನ್ನಿ. ಚಿಕ್ಕದಾಗಿದ್ರು ಚೊಕ್ಕವಾಗಿರುವಂತ ಅರಮನೆ. ದೊಡ್ಡ ವೆಂಕಟಪ್ಪ ನಾಯಕ ಅವನೊಂಥರ ಅಪ್ರತಿಮವಾದ ಹೋರಾಟಗಾರ. ಸುರಪುರದ ಹೆಸರು ಮೂಲವಾಗಿ ಶೂರಪುರ ಅಂತಿತ್ತಂತೆ. ಇಂಗ್ಲಿಷ್ ನಲ್ಲಿ ಶೋರಾಪುರ ಅಂತಾನು ಕರೆದು ಬಿಡ್ತಾರೆ. ಶೂರಪುರ, ಶೂರರ ನಾಡು. ಎಂತ ಶೂರರ ನಾಡು ಅಂತಂದ್ರೆ ಹೈದರಾಲಿ ಟಿಪ್ಪು ಕೂಡ ಅವರ ಕಾಲದಲ್ಲಿ ಸುರಪುರದ ಕಡೆ ತಲೆ ಯಾಕೆ ಮಲಗಲ್ಲ ಅಂತ ಆಪರಿ ಶೂರರಲ್ಲಿ ಇದ್ರು ಅಂತ. ಇಂಗ್ಲಿಷರು ನಿಜಾಮರು ಕೂಡ ಸುರಪುರದ ಕಡೆ ತಲೆ ಹಾಕಿ ಮಲಗ್ತಿರ್ಲಿಲ್ಲ. ಪ್ರಖರವಾಗಿರುವಂತ ಹೋರಾಟ ಅವರು. ಎಲ್ಲಿವರೆಗೂ ಅಂತಂದ್ರೆ ರಾಯಣ್ಣ ತನ್ನ ಕಡೆಯಲ್ಲಿ ಪಡೆ ಇಲ್ಲದೆ ಹೋದಾಗ, ಸೈನ್ಯ ಇಲ್ಲದೆ ಹೋದಾಗ ಸುರಪುರದ ದೊಡ್ಡ ವೆಂಕಟಪ್ಪ ನಾಯಕರ ಬಳಿಗೆ ಹೋಗಿ ನಾನು ಹೋರಾಟ ಮಾಡಬೇಕು ಅಂತಿದ್ದೀನಿ ಎಂದಾಗ ದೊಡ್ಡ ವೆಂಕಟಪ್ಪ ನಾಯಕರು ಹೇಳಿದ್ರೆ ನನ್ನಿಂದೇನಾಗಬೇಕು? ರಾಯಣ್ಣ ಹೇಳ್ದ, ನಮ್ಮೊಂದಷ್ಟು ಸೇನೆ ಬೇಕು, ಒಂದಷ್ಟು ಶಸ್ತ್ರಾಸ್ತ್ರಗಳು ಬೇಕು. ವೆಂಕಟಪ್ಪ ನಾಯಕರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಇವನಿಗೆ ನಾನು ಸೇನೆ ಒದಗಿಸಿದ್ರೆ ಅವರ ದುಷ್ಟ ಕಣ್ಣುಗಳು ನನ್ನೆಡೆಗೆ ತಿರುಕೊಳ್ತವೆ. ಏನೂ ಯೋಚನೆ ಮಾಡಲಿಲ್ಲ. ನೀನ್ ಮಾಡಬೇಕಾಗಿರೋ ಕೆಲಸ ಈಗಿನ ಅಗತ್ಯ, ತಗೋ ಸೇನೆ, ತಗೋಬೇಕಾಗಿರೋ ವ್ಯವಸ್ಥೆಗಳು ಅಂತ ಕಲ್ಪಿಸಿಕೊಟ್ಟವರು ಸುರಪುರದ ರಾಜು. ಆದ್ರೆ ಅವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. 1834ರಲ್ಲಿ ಬಹಳ ತಡವಾಗಿ ಅವ್ರ ಮಧ್ಯ ವಯಸ್ಸನ್ನು ದಾಟಿರುವಾಗ ಅವ್ರಿಗೊಂದು ಮಗು ಹುಟ್ಟಿತು. ಸಂಭ್ರಮವ ಸಂಭ್ರಮ, ವಾರಸದಾರ ಸಿಕ್ಕಿದ್ನಲ್ಲ ಅಂತ. ಶೂರಪುರಕ್ಕೆ ಒಂದು ಬೇಕಾಗಿರುವಂತ ಒಂದು ವಾರಸುದಾರ, ನಿಜವಾಗ್ಲೂ ಶೂರಪುರಕ್ಕೆ ತಕ್ಕಂತ ವಾರಸುದಾರ. ಸುರಪುರದ ವೆಂಕಟಪ್ಪ ನಾಯಕ ಅಂತ ಅವನನ್ನು ಕರೀತಾರೆ. ಚಿಕ್ಕ ವೆಂಕಟಪ್ಪ ನಾಯಕ ಅಂತ ಕರೀತಿದ್ರು. ಚಿಕ್ಕ ವೆಂಕಟಪ್ಪ ನಾಯಕನಿಗೆ 7 ವರ್ಷ ಆಗಿದ್ದಾಗ ತಂದೆ ತೀರ್ಕೊಂಡ್ಬಿಟ್ರು. 7 ವರ್ಷ ಆಗಿದ್ದಾಗ. ಈ ಹೊತ್ತಿನಲ್ಲಿ ಈ ಇಡೀ ರಾಜ್ಯದ ಮೇಲೆ ಕಣ್ಣು ಹಾಕಿ ಕೂತಿದಂತ ಬ್ರಿಟಿಷರಿಗೆ ಏನಾದ್ರೂ ಮಾಡಬೇಕು ಅಂತಿತ್ತು. ಮುಂದೇನು ಮಾಡಬೇಕು ಅಂತ ಕೇಳಿದಾಗ ಮುಲಾಜಿಲ್ದೆ ರಾಣಿ ಚಿಕ್ಕ ವೆಂಕಟಪ್ಪ ನಾಯಕನನ್ನೇ ಅಧಿಕೃತವಾಗಿ ರಾಜ ಅಂತ ಘೋಷಿಸಿ ಇಡೀ ರಾಜ್ಯವನ್ನ ತಾನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ರಾಣಿ ಈಶ್ವರಮ್ಮ ಅಂತ ಹೆಸರು. ಬ್ರಿಟಿಷರು ಏನ್ ಮಾಡಿದ್ರು, ಈ ಸಂದರ್ಭದಲ್ಲಿ ನಿಮ್ಮ ರಾಜ್ಯವನ್ನು ಯಾರಾದ್ರೂ ಕಸದು ಬಿಡ್ತಾರೆ, ಅದಕ್ಕೋಸ್ಕರ ನಾವು ಯಾರಾದ್ರೂ ಕಳಿಸ್ತೀವಿ ಅಂತ ಟೇಲರ್ ಅನ್ನುವಂತ, ಮೆಡೋಸ್ ಟೇಲರ್ ಅನ್ನುವಂತ ಒಬ್ಬ ಅಧಿಕಾರಿನ ಕಳಿಸ್ಕೊಡ್ತಾರೆ. ಮೆಡೋಸ್ ಟೇಲರ್ ಜವಾಬ್ದಾರಿ ಏನು ಅಂತಂದ್ರೆ ಅವ್ರ ಮಗನ್ ಚೆನ್ನಾಗಿ ನೋಡ್ಕೊಳ್ಳೋದು, ಒಂದು ತಯಾರು ಮಾಡೋದು ಅಂತ. ಎಷ್ಟು ಸಂತೋಷ ಅನ್ಸುತ್ತೆ. ಒಂದು ಸಾಮ್ರಾಜ್ಯದಲ್ಲಿ ಒಂದು ಮಗನನ್ನು ನೋಡ್ಕೊಳ್ಳಿಕ್ಕೋಸ್ಕರ ಒಬ್ಬ ಅಧಿಕಾರಿನ ಕಳಿಸ್ಕೊಡ್ತಾರೆ ಅವರು ಅಂತ. ಸುಮ್ಮನೆ ಅಷ್ಟೇ ನಾಟಕ. ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಪ್ಲಾನ್ ಮಾಡಬೇಕಿತ್ತು, ಅದಕ್ಕೆ ಕಳಿಸ್ಕೊಟ್ರು. ಅವನು ಬಂದ ತಕ್ಷಣ ಏನ್ ಮಾಡ್ದ, ದೊಡ್ಡ ವೆಂಕಟಪ್ಪ ನಾಯಕನ ತಮ್ಮ ಪೆದ್ದ ನಾಯಕ ಯಾರಿದ್ನೋ ಅವನು ಈ ಸಾಮ್ರಾಜ್ಯವನ್ನ ಪಡ್ಕೋಬೇಕು ಅಂತ ಹೊಂಚಾಗ್ತಿದ್ದಾನೆ ಅಂತ ಗುರುತಿಸಿ ಅವನನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವನನ್ನು ದಿವಾನರನ್ನಾಗಿ ಮಾಡಿದ್ರು. ಅವನು ಮತ್ತೆ ಈ ಇಂಗ್ಲಿಷರು ಸೇರ್ಕೊಂಡು ಬೊಕ್ಕಸವನ್ನ ಚೆನ್ನಾಗಿ ಕೊಳ್ಳೆ ಹೊಡೆದ್ರು. ಮುಂದೆ ಅವನು ಅಧಿಕಾರಕ್ಕೆ ತನ್ನ ವಯಸ್ಸಿಗೆ ಬರ್ತಿದ್ದಂತೆ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ. ತನ್ನ ತೆಕ್ಕೆಗೆ ತೆಗೆದುಕೊಂಡು ನೋಡ್ತಾನೆ ಬೊಕ್ಕಸ ಪೂರ್ತಿ ಖಾಲಿ ಮಾಡಿಟ್ಬಿಟ್ಟಿದ್ದಾರೆ. ಮತ್ತೆ ಅದನ್ನು ತುಂಬಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನೆಲ್ಲ ಮಾಡಿದ 18-19 ಹುಡುಗ. ಪಾಪ ಈ ಹೊತ್ತಿಗೆ ಸರಿಯಾಗಿ ಅವನ ತಾಯಿ ಬೇರೆ ತೀರ್ಕೊಂಡಿದ್ರು. 19 ಹುಡುಗ, ತಾಯಿ ತೀರ್ಕೊಂಡಿದ್ದಾನೆ, ಅಧಿಕಾರಕ್ಕೆ ಬಂದು ಕೂತಿದ್ದಾನೆ. ಆಶ್ಚರ್ಯ ಏನು ಅಂತಂದ್ರೆ ಅರಮನೆಯಲ್ಲಿ ಹಿರಿಯರು ಕೂಡ ಇವನ್ ಮಾತು ಕೇಳ್ತಾರೆ. ಅಂಥದ್ರಲ್ಲಿ ಇಡೀ ರಾಜ್ಯವನ್ನ ಸಂಭಾಳಿಸಬೇಕು. ಆದ್ರೆ ಚಿಕ್ಕಂದಿನಿಂದಲೂ ರಾಯಣ್ಣ ಚೆನ್ನಮ್ಮನ ಕಥೆಗಳನ್ನೇ ಕೇಳಿ ಬೆಳೆದಿದ್ದಂತ ಹುಡುಗನಿಗೆ ಬ್ರಿಟಿಷರ ವಿರುದ್ಧ ತಾನು ಮಾಡಬೇಕಾಗಿರೋ ಕೆಲಸ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಅಷ್ಟರ ವೇಳೆಗೇನೆ ಮೆಡೋಸ್ ಟೇಲರ್ ಜೊತೆಗೆ ಒಂದು ಘನಿಷ್ಠವಾದ ಸಂಬಂಧವೂ ಅವನಿಗಿತ್ತು. ಮೆಡೋಸ್ ಟೇಲರ್ನ ಅಪ್ಪ ಅಂತಾನೆ ಕರೀತಿದ್ದ. ಅದು ಅವನು ಕೊಡ್ತಿದ್ದ ಅಪಾರವಾದ ಗೌರವ. ಈ ವೇಳೆಗೆ ಯಾವಾಗ ತಾಯಿ ತೀರ್ಕೊಂಡ್ರು, ಡಾಲ್ ಹೌಸಿ ಕಡೆಯಿಂದ ಒಂದು ಸಂದೇಶ ಬಂತು. ಏನು ಅಂದ್ರೆ, ನಿಮ್ಮ ರಾಜ್ಯಕ್ಕೆ ಒಬ್ಬ ರೆಸಿಡೆಂಟ್ ನಾವು ಕೊಡ್ತೀವಿ, ನಿಮ್ಮ ರಾಜ್ಯದಲ್ಲಿ ಬೇಕಾಗಿರುವಂತ ಬೆಳವಣಿಗೆಗಳ ಕುರಿತಂತೆ ಅವ್ರ ಸಲಹೆನೂ ಕೊಡ್ತಾರೆ, ವರ್ಷಕ್ಕೊಂದು 20,000 ರೂಪಾಯಿ ಸಂಬಳ ಕೊಡಿ ಅವನಿಗೆ. 19 ಹುಡುಗ ಏನು ಉತ್ತರ ಬರ್ದಾಗ ಗೊತ್ತಾ, ಸದ್ಯಕ್ಕೆ ಬೊಕ್ಕಸದಲ್ಲಿ ಅಷ್ಟೊಂದು ಹಣ ಇಲ್ಲ ಸಂಬಳ ಕೊಡುವಷ್ಟು. ಎರಡನೇದು, ನಮ್ಮ ರಾಜ್ಯ ನೋಡ್ಕೊಳ್ಳಿಕ್ಕೆ ನಿಮ್ ಸಲಹೆನೂ ಬೇಕಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ತೀವಿ. ಆದ್ರೆ ಯಾವ ಕಾರಣಕ್ಕೂ 19ರ ಈ ಹುಡುಗನನ್ನ ಪದಚ್ಯುತಗೊಳಿಸ್ಲಿಕ್ಕೆ ಕಾರಣವೇ ಇರಲಿಲ್ಲ ಅವ್ರ ಹತ್ರ. ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. 1857ರ ಸಂಗ್ರಾಮ ಸ್ಫೋಟಗೊಳ್ಳುವ ವೇಳೆಗೆ ನಾನಾ ಸಾಹೇಬನ ಪತ್ರ ಇವನಿಗೂ ಬಂತು. ನಾನಾ ಸಾಹೇಬ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದ ನೋಡಿ. ಒಂದು ಪತ್ರ ಇವನಿಗೂ ಬಂತು. ನಿನ್ನೊಳಗೆ ಅಕ್ಕಿಚ್ಚಿದೆ ಅಂತ ನಮ್ಗೆ ಗೊತ್ತಿದೆ, ನೀನ್ ತಯಾರಿ ಮಾಡ್ಕೋ, ಎಲ್ಲ ಸೇರಿ 1857ರ ಸಂಗ್ರಾಮದಲ್ಲಿ ಮೇ ತಿಂಗಳಲ್ಲಿ ನಾವೆಲ್ಲರೂ ಸಜ್ಜಾಗೋಣ ಪ್ರತಿಭಟನೆಗೆ ಅಂತ, ಅಥವಾ ಹೋರಾಟಕ್ಕೆ ಸಜ್ಜಾಗೋಣ ಅಂತ. ಕರ್ನಾಟಕದ ನಾನಾ ಸಾಹೇಬ ಸುರಪುರದ ವೆಂಕಟಪ್ಪ ನಾಯಕ.
ಆತ ಏನ್ ಮಾಡ್ದ, ಮುಂಡ್ರಿಗೆ ಭೀಮರಾಯರಿಗೆ, ನರಗುಂದದ ಬಾಬಾ ಸಾಹೇಬರಿಗೆ ಎಲ್ರಿಗೂ ಪತ್ರವನ್ನ ಬರೆದು ನಾವೆಲ್ಲರೂ ಕ್ರಾಂತಿಗೆ ಸಜ್ಜಾಗೋಣ ಅಂತ ಯಾರೊಳಗೆ ಕಿಡಿ ಇತ್ತಲ್ಲ ಅವ್ರನ್ನೆಲ್ಲ ಗುರ್ತಿಸಿ ತಗೊಂಡ. ಜಂಬಗಿಯ ದೇಶಮುಖರಾಗಿದ್ದ ಬಸವಲಿಂಗಪ್ಪ ಅವ್ರನ್ನ ಕರೆದು, ನೀವು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳಿ, ಇನ್ 1 ವರ್ಷ ಕಾಲಘಟ್ಟದಲ್ಲಿ ನಾವು ಯುದ್ಧ ಶುರು ಮಾಡಬೇಕು ಅಂತ ಎಲ್ಲ ತಯಾರಿಗೆ ಮದ್ದುಗುಂಡುಗಳಿಗೆ ಬೇಕಾದ ವ್ಯವಸ್ಥೆ ಮಾಡ್ದ. ಆದರೆ ದುರದೃಷ್ಟ, ಬಸವಲಿಂಗಪ್ಪ ಬ್ರಿಟಿಷರ ಕೈಗೆ ಸೆರೆ ಸಿಕ್ಬಿಟ್ಟ. ಹಾಗಂತ ಇವ್ನು ಸುಮ್ಮನಾಗ್ಲಿಲ್ಲ. ಇಂಗ್ಲಿಷರ ದೇಶಿ ಸೇನೆ ನಡೆಸ್ತಾ ಇರೋದು ಇಂಗ್ಲಿಷರು, ಇರೋರೆಲ್ಲ ಭಾರತೀಯರು. ಅಂತ ಸೇನೆ ಕೊಲ್ಲಾಪುರದಲ್ಲಿ, ಧಾರವಾಡದಲ್ಲಿ, ಬೆಳಗಾವಿಯಲ್ಲಿತ್ತು. ನಾನಾ ಸಾಹೇಬ ಹೇಗೆ ಸೇನೆ ಒಳಗೆ ಇನ್ಫಿಲ್ಟ್ರೇಟ್ ಮಾಡಿ ಅಲ್ಲಿರೋ ಭಾರತೀಯ ಸೈನಿಕರನ್ನ ಭಾರತದ ಹೋರಾಟಕ್ಕೆ ತಗೊಂಡಿದ್ರು, ಹಾಗೆ ಇಲ್ಲಿ ಗೂಢಚಾರರನ್ನ ಕಳಿಸ್ಕೊಟ್ಟು ಆ ಸೇನೆ ಒಳಗೆ ವಿದ್ರೋಹಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನ ಸುರಪುರದ ವೆಂಕಟಪ್ಪ ಮಾಡ್ದ. 19 ವರ್ಷ ಅನ್ನೋದು ನೆನ್ಪಿಟ್ಕೊಳ್ಳಿ. ಮತ್ತೆ ನಾನು ಯಾಕೆ ಮತ್ತೆ ನೆನಪಿಸ್ತಿದ್ದೀನಿ ಅಂದ್ರೆ 19 ಇನ್ನು ನಮ್ ಸೆಕೆಂಡ್ PUC ಮುಗ್ದಿರೋ ಹುಡುಗ ಅಷ್ಟೇ. ಹಾಗೆ ಕಳಿಸಿಕೊಟ್ಟ. ದುರದೃಷ್ಟಕರ ಸಂಗತಿ ಅಂತಂದ್ರೆ ಒಬ್ಬ ಗೂಢಚಾರ ಸಿಕ್ಕಾಕೊಂಡ್ಬಿಟ್ಟ. ಅವನತ್ರ ಇರುವಂತ ವಿಚಾರ ವಸ್ತುಗಳನ್ನು ನೋಡಿ ಜಮಖಂಡಿಯ ರಾಜನು ಇದಕ್ಕೆ ಸಾಥ್ ಕೊಡ್ತಿದ್ದಾನೆ ಅಂತ ಅವನನ್ನು ಬಂಧಿಸಿದ್ರು. ಇನ್ನೊಂದು ದೊಡ್ಡ ಹೊಡೆತ. ಧಾರವಾಡಕ್ಕೆ ಹೋದ ಗೂಢಚಾರ ಅವನು ಬಂದಿಯಾಗ್ಬಿಟ್ಟ. ಅವನಿಂದ ಒಂದಷ್ಟು ಮಾಹಿತಿಗಳು ಬ್ರಿಟಿಷರಿಗೆ ಸೋರೋದು. ಆದ್ರೆ ಎಲ್ಲೂ ಕೂಡ ವೆಂಕಟಪ್ಪ ನಾಯಕರ ಹೆಸರು ಬರಲಿಲ್ಲ. ವೆಂಕಟಪ್ಪ ನಾಯಕರು ಸುಮ್ಮನಾಗದೆ ಕೋಟೆಯನ್ನ ಭದ್ರಗೊಳಿಸಿದ್ರು. ಹೆಚ್ಚು ಹೆಚ್ಚು ರೋಹಿಲರನ್ನ ತನ್ನ ಕೋಟೆಗೆ ಸೇರಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ತನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಮುಂದೇನಾಯ್ತು ಅಂತಂದ್ರೆ, ಈ ವೆಂಕಟಪ್ಪನ ಆ ಜಾಗಕ್ಕೆ ಬ್ರಿಟಿಷರು ಒಬ್ಬ ಅಧಿಕಾರಿನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ವೆಂಕಟಪ್ಪ ಏನ್ ಮಾಡ್ತಿದ್ದಾನೆ ವಿಚಾರಿಸ್ಕೊಂಡು ಬನ್ನಿ ಅಂತ. ಅಲ್ಲಿಗೆ ಬಂದಂತ ಆ ಬ್ರಿಟಿಷ್ ಅಧಿಕಾರಿ ಜೊತೆಗೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅಂತಂದ್ರೆ, ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನೀ ಯಾಕೆ ಸೈನ್ಯ ದೊಡ್ಡದು ಮಾಡ್ತಿದ್ಯಾ, ಯಾಕೆ ಸೈನಿಕರನ್ನ ಜಾಸ್ತಿ ಮಾಡ್ಕೊಳ್ತಿದ್ಯಾ ಅಂದಾಗ ವೆಂಕಟಪ್ಪ ನಾಯಕ ಹೇಳ್ತಾನೆ, ಬ್ರಿಟಿಷರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಎಲ್ಲರೂ ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ನಾನು ರಕ್ಷಣೆ ಮಾಡ್ಕೊಳ್ಳಿಕ್ ಬೇಕಲ್ಲ ನನಗೆ, ಅದಕ್ಕೆ ಮಾಡ್ತಿದ್ದೀನಿ ಅಂತಂದ. ಕ್ಯಾಂಪೆಲ್ ಅಧಿಕಾರಿ ಹೇಳ್ತಾನೆ, ತಪ್ಪು ನಮ್ದೇ ಇದೆ, ಅವನದ್ದಲ್ಲ ಅಂತ. 4-5 ದಿನಗಳ ಕಾಲ ಅಲ್ಲಿದ್ರೂ ಕೂಡ ಅವನ ತಪ್ಪು ಅಂತ ಹೇಳಬಲ್ಲಂತ ಒಂದು ವಿಚಾರವೂ ಅವನಿಗೆ ಸಿಗದೆ ಅವನು ಬಂದ್ ಮೇಲಧಿಕಾರಿಗಳಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ಸುರಪುರದ ವೆಂಕಟಪ್ಪ ನಾಯಕನನ್ನ ನಾವು ಬಂಧಿಸಬಹುದಾದಂತ ಅಥವಾ ಅವನನ್ನು ಪದಚ್ಯುತಗೊಳಿಸಬಹುದಾಗಿರುವಂತ ಯಾವ ಕಾರಣವೂ ತಪ್ಪೂ ಇಲ್ಲ, ಆದರೆ ಅವನನ್ನು ಮಟ್ಟ ಹಾಕ್ಲೇಬೇಕಾದ ಅನಿವಾರ್ಯ, ಯಾಕೆಂದ್ರೆ ಅವನು ಬಹಳ ಡೇಂಜರು ಅಂತ. 19 ಹುಡುಗ. ಅವನ ಬಗ್ಗೆ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಿದ್ದಂತ ಮಾತು. ಆದ್ರೆ ಬ್ರಿಟಿಷರು ಚೆನ್ನಾಗಿರ್ತಾರೆ ಅಂತ ಏನ್ ಭಾವಿಸ್ಕೊಂಡಿದ್ದು ಹಂಗಿರ್ಲಿಲ್ಲ. ಹೇಗಾದ್ರೂ ಮಾಡಿ ಅವನನ್ನು ಮಟ್ಟ ಹಾಕಬೇಕು ಅಂತ ಲಿಂಗಸೂರಿಗೆ ಬ್ರಿಟಿಷರ ಸೇನೆ ಬಂದು ನಿಂತು ಬಿಡ್ತು. ತನ್ನ ಪಕ್ಕಕ್ಕೆ ಬಂದು ನಿಂತು ಬಿಡ್ತು, ಸುರಪುರದ ಪಕ್ಕಕ್ಕೆ. ಯಾವಾಗ ಸೇನೆ ಬಂದು ನಿಂತುಕೊಳ್ತೋ ಆಗ ಇವನು ಅನಿವಾರ್ಯವಾಗಿ ತಾನು ಸಿದ್ಧತೆಯನ್ನು ಮಾಡಿಕೊಂಡ. ಆ ಸೇನೆನೂ ಹೇಗಿತ್ತು ಅಂತಂದ್ರೆ, ಮದ್ರಾಸ್ನಿಂದ ಅಶ್ವದಳ ಬಂದಿತ್ತು, ಹೈಲ್ಯಾಂಡರ್ಸ್ ಆ ಸೇನೆ ಬಂದಿತ್ತು, ಅದು ಕೂಡ ಎಲ್ಲರೂ ಸೇರ್ಕೊಂಡ್ರು. ವೆಂಕಟಪ್ಪನ ಪಡೆ ಅವರು ದಾಳಿ ಮಾಡ್ಲಿಕ್ಕೆ ಕಾಯ್ದೆ ತಾನೇ ಕೋಟೆ ಬಾಗಲನ್ನು ತೆಗೆದು ದಾಳಿ ಮಾಡಿ ಅವರು ಕ್ಯಾಪ್ಟನ್ ನ್ಯೂಬೆರಿಯ ಬಲಿ ತೆಗೆದುಕೊಂಡು ವಾಪಸ್ ಕೋಟೆ ಒಳಗೆ ಸೇರ್ಕೊಂಡ್ಬಿಟ್ರು. ಯುದ್ಧ ಅಧಿಕೃತವಾಗಿ ಘೋಷಣೆ ಆಯಿತು. ಬ್ರಿಟಿಷರು ಹರಸಾಹಸ ಮಾಡಿ ಸುರಪುರದ ಮೇಲೆ ಆಕ್ರಮಣ ಮಾಡೋ ಧೈರ್ಯ ಆಗಲೂ ಇರಲಿಲ್ಲ ಅವರಿಗೆ. ಹರಸಾಹಸ ಮಾಡಿ ಅವರು ಗುಪ್ತ ಮಾರ್ಗವನ್ನು ಹುಡುಕೊಂಡು ಒಂದು ಜಾಗ ಕೊನೆಗೂ ಸಿಕ್ತು ಅವ್ರಿಗೆ, ಈ ಮಾರ್ಗದಿಂದ ಹೋಗ್ಬೋದು ಅಂತ. ಯಾವಾಗ ಗುಪ್ತ ಮಾರ್ಗದಿಂದ ನುಸುಳ್ಕೊಂಡು ಒಳಗೆ ಬರ್ಲಿಕ್ಕೆ ಶುರು ಮಾಡಿದ್ರೋ, ಏನ್ ರೋಹಿಲಗಳ ಸೇನೆ ಕಟ್ಟಿದ್ನೋ ಆ ರೋಹಿಲಗಳ ಸೇನೆ ಹೆಂಗ್ ಆಕ್ರಮಣ ಮಾಡ್ತು ಅಂತಂದ್ರೆ ಬ್ರಿಟಿಷರು ಎದ್ವೋ ಬಿದ್ವು ಅಂತ ಓಡೋದು. ಅಲ್ಲಿಗೂ ಅವರಿಂದ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಮಾಲ್ಕಮ್ನ ಸೇನೆ, ದೊಡ್ಡ ಸೇನೆ ಮತ್ತೆ ಬಂದು ನಿಂತ್ಕೊಳ್ತು. ಆದ್ರೆ ಮಾಲ್ಕಮ್ನ ಸೇನೆಗೂ ಕೂಡ ಕೋಟೆಯ ಮೇಲೆ ಆಕ್ರಮಣ ಮಾಡುವ ಧೈರ್ಯ ಆಗಲಿಲ್ಲ. ಯಾಕೆಂದ್ರೆ ಸುರಪುರದ ಹೆಸರೇ ಶೂರಪುರ ಅಂತ ಗೊತ್ತಿತ್ತು. ಮೋಸಗಾರ ಒಬ್ಬ ಸಿಕ್ದ, ವಾಗಣಗೇರಿ ಭೀಮರಾಯ ಅಂತ. ಅವನು ಬ್ರಿಟಿಷರಿಗೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಮಾಡಿದ ಪರಿಣಾಮ ಅತ್ಯಂತ ಆಪ್ತನಾಗಿದ್ದ ಆತ ಒಂಥರ ಅಡ್ವೈಸರಿ ಕಮಿಟಿ ಅಂತ ಹೇಳ್ತಾರಲ್ಲ, ಆ ತರದ ಕಮಿಟಿಯಲ್ಲಿ ಇದ್ದಂತ ವ್ಯಕ್ತಿ ಅವನೇನ್ ಮಾಡಿದ, ಕೋಟೆಯ ಮುಖ್ಯ ಬಾಗಿಲನ್ನು ತೆಗೆಸ್ಬಿಟ್ಟ. ಬ್ರಿಟಿಷರ ದೊಡ್ಡ ಪಡೆ ಒಳಗೆ ನುಗ್ದಾಗ ಅಷ್ಟಕ್ಕೆ ಸುಮ್ಮನಾಗದೆ ಇವನು ಏನ್ ಮಾಡಿದ, ಸೈನಿಕರಿಗೆ ಹೇಳ್ದ, ಬ್ರಿಟಿಷರು ವೆಂಕಟಪ್ಪ ನಾಯಕನ ಬಂಧಿಸಿಬಿಟ್ಟಿದ್ದಾರೆ. ಈಗ ಸೈನಿಕರಿಗೆ ನಾಯಕನೇ ಹೋದ್ಮೇಲೆ ನಾವ್ ಹೆಂಗ್ ಉಳಿಯೋದು ಸಾಧ್ಯ ಅಂತ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಸಿಕ್ಕ ಕಡೆ ಓಡಿ ಹೋದ್ರು. ವೆಂಕಟಪ್ಪ ನಾಯಕನ ಕೋಟೆ ಅನಾಯಾಸವಾಗಿ ಬ್ರಿಟಿಷರಿಗೆ ಅಷ್ಟಕ್ಕೆ ಸುಮ್ಮನಾಗದೆ ಈ ಭೀಮರಾಯ ಏನ್ ಮಾಡ್ದ, ವೆಂಕಟಪ್ಪ ನಾಯಕರ ಬಳಿಗೆ ಬಂದು, ಬ್ರಿಟಿಷರ ಸೇನೆ ಪೂರ್ತಿ ಆಕ್ರಮಿಸ್ಕೊಂಡ್ಬಿಟ್ಟಿದೆ, ಅನ್ಯಾಯವಾಗೋಯ್ತು, ಮೋಸ ಆಗೋಯ್ತು, ದಯವಿಟ್ಟು ನೀವು ತಪ್ಪಿಸ್ಕೊಳ್ಳಿ ಅಂತ ಒಂದು ಸಣ್ಣ ಕೆಲಸ ಮಾಡಿದ, ಇಲ್ಲಾಂದ್ರೆ ಆಗ್ಲೇ ಬಂಧನ ಆಗ್ಬಿಡ್ತು.
ವೆಂಕಟಪ್ಪ ನಾಯಕರು ಆಗ್ಲೂ ಹೋರಾಟ ಮಾಡಬೇಕು ಅನ್ನೋದ್ರೆ ದೊಡ್ಡ ಸೇನೆ ಬಂದ್ಬಿಟ್ಟಿದೆ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಹೈದರಾಬಾದಿಗೆ ಹೋಗಿ ಮತ್ತೆ ಸೇನೆಯನ್ನು ಸಂಘಟಿಸಿ ಮತ್ತೊಂದು ಹೋರಾಟ ಮಾಡಬೇಕು ಅಂತ ವೆಂಕಟಪ್ಪ ನಾಯಕರು ನಿರ್ಧಾರ ಮಾಡಿದರು. 19 ವರ್ಷ ಹೋದ್ರು ಹೈದರಾಬಾದಿಗೆ ಹೋಗಿ ಸೇನೆಯನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಚೆನ್ನಾಗಿ ಆಗ್ಲಿಲ್ಲ ಅಂತಂದಾಗ ಹೈದರಾಬಾದಿನ ದಿವಾನ್ ಆಗಿದ್ದ ಸಾಲಾರ್ ಜಂಗನ್ ಭೇಟಿ ಮಾಡಿಕೊಂಡು ನನಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳಿದ್ರು. ಸಾಲಾರ್ ಜಂಗನು ಕೂಡ ಹೈದರಾಬಾದಿನ ನವಾಬರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ ಅಂತ ಸಹಜವಾದ ಭಾವನೆ. ಆದ್ರೆ ಸಾಲಾರ್ ಜಂಗ್ ಎಂತ ಕುತಂತ್ರಿ ಆಗಿದ್ದ ಅಂತಂದ್ರೆ ಇವನ್ ಜೊತೆ ಬಣ್ಣ ಬಣ್ಣದ ಮಾತುಗಳನ್ನು ನಡೆತಾ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರಿಗೆ ಕೊಟ್ಟಿರ್ತಾರೆ. ವೆಂಕಟಪ್ಪ ನಾಯಕನ ಅರೆಸ್ಟ್ ಆಯ್ತು. ಆ ಹುಡುಗ ಅರೆಸ್ಟ್ ಆದಾಗ ಈ ನಡುವೆ ಆ ಹುಡುಗನಿಗೆ ಏನಾಯ್ತು, ಈ ಎಲ್ಲ ಘಟನೆಗಳು ನಡೆಯುವಾಗ ಅವನ ಮನಸ್ಥಿತಿ ತುಂಬಾ ಕುಗ್ಗಿ ಹೋಗಿತ್ತಿಲ್ಲ. ಆ ಸಂದರ್ಭದಲ್ಲೇ ಬ್ರಿಟಿಷರು ಅವನನ್ನ ವಿಚಾರಣೆ ನಡೆಸಿದ್ರು, ಸುದೀರ್ಘವಾದ ವಿಚಾರಣೆ. ಆ ವಿಚಾರಣೆಯ ವೇಳೆಗೆ ಬ್ರಿಟಿಷರಿಗೆ ಅನ್ಸಿತ್ತು ಹೇಗಾದ್ರೂ ಮಾಡಿ ಇವನನ್ನು ಉಳಿಸ್ಕೊಳ್ಳೋದು, ಇವನಿಂದಾಗಿ ಇಡೀ ಸಂಸ್ಥಾನ ನಮಗೆ ಸಮರ್ಥವಾಗಿ ಸಿಗುತ್ತೆ, ಬಿಡಬಾರ್ದು ಇವನನ್ನ ಅಂತ. ಅದರಲ್ಲೂ ಮೆಡೋಸ್ ಟೇಲರ್ ಅವನಿಗೆ ಸಹಜವಾಗಿ ಇವನ ಮೇಲಿದ್ದ ಪ್ರೀತಿಯ ಕಾರಣಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಪ್ರಭಾವವನ್ನು ಬಳಸಿದ್ದ ಪರಿಣಾಮ ಇವನಿಗೆ ಬೇಕಂತಲೇ ಮರಣದಂಡನೆ ಶಿಕ್ಷೆ ಕೊಟ್ಟರು. ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿದ್ರು. ಕೊನೆಗೆ ಎಲ್ಲಿವರೆಗೂ ಬ್ರಿಟಿಷ್ ನ್ಯಾಯಾಲಯ ಹೇಳ್ತು ಅಂತಂದ್ರೆ ಜೀವಾವಧಿ ಶಿಕ್ಷೆಯನ್ನ 4 ವರ್ಷಗಳ ಶಿಕ್ಷೆಯಾಗಿ ಇಳಿಸಲಾಗುತ್ತೆ ಮತ್ತು ನಿನ್ನ 2 ಹೆಂಡತಿಯರನ್ನ ನೀನು ಜೈಲಲ್ಲಿ ಇಟ್ಕೊಂಡೆ 4 ವರ್ಷ ಕಾಲ ಕಳಿಬಹುದು, ನಿನ್ಗೇನೂ ತೊಂದರೆ ಆಗಲ್ಲ ಅಂತಂದ್ರೆ ಅಲ್ಲಿವರೆಗೂ ಕೊಡಬೇಕು ಅಂತ. ಮೆಡೋಸ್ ಟೇಲರ್, ನಾನು ಹಿರಿಯ ಅಧಿಕಾರಿಗಳೊಂದಿಗೆ ನಿನ್ನನ್ನು ಮಾತನಾಡಿಸ್ತೀನಿ, ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತ ಒಂದು ಕೆಲವರ ಹೆಸರು ಹೇಳ್ಬಿಡು, ನಿನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡಿಸುವ ಜವಾಬ್ದಾರಿ ನಂದು ಅಂತಂದ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತಾ, ಅಪ್ಪ ಹೇಡಿಯಂತೆ ನಾನು ಭಿಕ್ಷೆ ಬೇಡಲ್ಲ, ನನ್ನನ್ನ ಕಳ್ಳನಂತೆ ಗಲ್ಲಿಗೆ ಏರಿಸಬೇಡಿ, ಫಿರಂಗಿ ಬಾಯಿ ಕಟ್ಟು ಉಡಾಯಿಸ್ಬಿಡಿ, ಅದು ನನಗೆ ಗೌರವ ಕೊಡಬಲ್ಲಂತ ಮೃತ್ಯುವಾಗತ್ತೆ ಅಂತ ಆ ಪುಟ್ಟ ಹುಡುಗ ಹೇಳ್ತಾನೆ. ಜೈಲಿನಲ್ಲಿ ಕೋರ್ಟ್ನಲ್ಲಿ ಯಾವಾಗ ಈ ಶಿಕ್ಷೆ ಅನೌನ್ಸ್ ಆಯ್ತೋ ಆತ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಬಹಳ ದುಃಖವದನ್ನಾಗಿ ಬರ್ತಾನೆ. ಯಾಕೆಂತಂದ್ರೆ 4 ವರ್ಷ ಜೈಲಲ್ಲಿ ಕಳಿಬೇಕಲ್ಲ, ಈಗ ನಾನು ವೀರನಾಗಿ ಸಾಯ್ತಾ ಇಲ್ವಲ್ಲ ಅಂತ ದುಃಖ ಅವನಿಗೆ. ಆ ಸಾವು ಸಿಕ್ತಿಲ್ವಲ್ಲ ಅನ್ನೋ ದುಃಖಕ್ಕೆ ಅವನು ಬಹಳ ಬೇಜಾರಿಂದ ಹೊರಗೆ ಬಂದ. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ತನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ ಸೈನಿಕರನ್ನು ನೋಡ್ದ. ಅವ್ರ ಜೇಬಲ್ಲಿದ್ದ ಪಿಸ್ತೂಲ್ ಅವನಿಗೆ ಕಾಣಿಸ್ತು. ಸ್ವಲ್ಪ ಕೊಸರಾಡ್ಕೊಂಡು ಆ ಪಿಸ್ತೂಲ್ನ ಕಿತ್ಕೊಂಡು ತನಗೆ ತಾನು ಗುಂಡಿಟ್ಕೊಂಡು ಹುತಾತ್ಮನಾದವನು ಸುರಪುರದಲ್ಲಿ